ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬೆಂಗಳೂರಿನ ಕೋಗಿಲು ಲೇಔಟ್ ಪ್ರಕರಣ ಇದೀಗ ಅರ್ಹ ನಿವಾಸಿಗಳ ಪತ್ತೆಗೆ ಅಧಿಕಾರಿಗಳ ತನಿಖೆ ಮುಂದುವರೆಸಿದ್ದಾರೆ. ದಾಖಲೆ ಖಾತ್ರಿಗೆ ನಿವಾಸಿಗಳಿಂದ OTPಯನ್ನು ಪಡೆದಿದ್ದಾರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಧಿಕಾರಿಗಳು. ಕೋಗಿಲು ಲೇಔಟ್ ಅರ್ಹ ನಿವಾಸಿಗಳ ಪತ್ತೆಗೆ ಅಧಿಕಾರಿಗಳು ತನಿಖೆ ಮಾಡ್ತಾ ಇರೋದು. ದಾಖಲೆಯನ್ನ ಖಾತ್ರಿ ಮಾಡಿಕೊಳ್ಳೋದಕ್ಕೆ OTPಯನ್ನು ಪಡೆದಿದ್ದಾರೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಧಿಕಾರಿಗಳು ಮೊದಲ ಹಂತದಲ್ಲಿ 25ರಿಂದ 28 ಕುಟುಂಬಗಳಿಗೆ ಹಕ್ಕುಪತ್ರವನ್ನು ಕೊಡೋದಕ್ಕೆ ರಾಜ್ಯ ಸರ್ಕಾರ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಇದೀಗ ದಾಖಲೆಗಳ ಪರಿಶೀಲನೆಯ ಆಧಾರದ ಮೇಲೆ ಅರ್ಹರ ಪಟ್ಟಿಯನ್ನು ತಯಾರು ಮಾಡುತ್ತೆ. ಆ ಅರ್ಹರ ಪಟ್ಟಿ ತಯಾರಾದ ಮೇಲೆ ಅವರಿಗೆ ಸೂರು, ಕೇವಲ ಅರ್ಹರಿಗೆ ಮಾತ್ರ ಸೂರು ಕಲ್ಪಿಸೋದಕ್ಕೆ ಜಿಲ್ಲಾಡಳಿತ ಇದೀಗ ಕಸರತ್ತು ನಡೆಸಿರೋದು. ಬಿಕಾಸ್ ವ್ಯಾಪಕವಾದಂಥ ವಿರೋಧ ವ್ಯಕ್ತವಾಗ್ತಾ ಇದೆ ಈ ಪ್ರಕರಣದಲ್ಲಿ. ಯಾರು ಅರ್ಹರಿದ್ದಾರೆ ಅವರಿಗೆ ಮಾತ್ರ ಮನೆಗಳು ಸಿಗಬೇಕು, ಡಾಕ್ಯುಮೆಂಟ್ಸ್ಗಳು ಯಾರ್ದಿದೆ. ಕೆಲವೊಂದಿಷ್ಟು ಜನ ನಕಲಿ ದಾಖಲೆಗಳನ್ನು ಕೂಡ ಸೃಷ್ಟಿ ಮಾಡ್ಕೊಂಡಿರ್ತಾರೆ. ಒಂದು ಪ್ರಕರಣ ಬಂದಿತ್ತಲ್ಲ, ಸ್ವಲ್ಪ ಹಣವನ್ನು ಕೊಟ್ಟುಬಿಟ್ರೆ ಆಧಾರ್ ಕಾರ್ಡ್ ಮಾಡಿಕೊಡ್ತಾರೆ, ರೇಷನ್ ಕಾರ್ಡ್ ಮಾಡಿಕೊಡ್ತಾರೆ ಅಂತ. ಹೀಗಾಗಿ ಅಧಿಕಾರಿಗಳು ಏನು ಮಾಡಿದ್ದಾರೆ, ಅವರ OTPಗಳನ್ನು ಪಡೆದುಕೊಂಡಿದ್ದಾರೆ. OTP ಒನ್ ಟೈಮ್ ಪಾಸ್ವರ್ಡ್ ಏನಿರುತ್ತೆ ಅದನ್ನು ತೆಗೆದುಕೊಂಡು ಇದೀಗ ಪತ್ತೆ ಹಚ್ಚೋದಕ್ಕೆ ಮುಂದಾಗಿರೋದು. ಒಂದು 3 ದಿನಗಳ ಹಿಂದೆ ಈಗ ಅವರಿಗೆ ಒಂದು 25 ಜನರಿಗೆ ಮನೆಯನ್ನು ಕೊಡಬೇಕು ಅಂತ ಒಂದು ಕಾರ್ಯಕ್ರಮ ಮಾಡೋದು, ಸಾಯಂಕಾಲ ಹಕ್ಕುಪತ್ರ ವಿತರಣೆ ಮಾಡಬೇಕು ಅಂತ ಎಲ್ಲ ಸಿದ್ಧತೆಗಳಾಗಿತ್ತು. ಆದರೂ ಕೂಡ ಒನ್ಸ್ ಅಗೇನ್ ಮತ್ತೆ ಅದು ಪೋಸ್ಟ್ಪೋಂಡ್ ಆಗಿತ್ತು, ಅದು ಸಾಧ್ಯ ಆಗಿರಲಿಲ್ಲ. ಈಗ ಒನ್ಸ್ ಅಗೇನ್ ಕ್ರಾಸ್ ಚೆಕ್ ಮಾಡ್ಕೊಳ್ಳೋದಕ್ಕೆ ಏನೇನು ಯಾರ ನಕಲಿ ದಾಖಲೆಗಳು, ಯಾರ್ದು ಸಕ್ರಮ ಇದೆ, ಯಾರ್ದು ಸರಿಯಾದಂಥ ದಾಖಲೆಗಳಿದೆ, ಯಾರು ಕರ್ನಾಟಕದವರು ಇದ್ದಾರೆ, ಇದು ಪ್ರಮುಖವಾಗಿ ಗಮನಿಸಬೇಕಾದಂಥ ಸಂಗತಿ. ಯಾರು ರಾಜ್ಯದವರು, ಯಾರು ಹೊರ ರಾಜ್ಯದವರು ಇದ್ದಾರೆ, ಏನಾದರೂ ಬಾಂಗ್ಲಾದವರು ಇದ್ದಾರಾ, ರೋಹಿಂಗ್ಯಗಳಿದ್ದಾರೆ ಅಂತ ಕೆಲವೊಂದಿಷ್ಟು ಜನ BJPಯವರು ಮಾತನಾಡ್ತಾ ಇದ್ದಾರೆ. ಈ ಎಲ್ಲದರ ಬಗ್ಗೆಯೂ ಕೂಡ ಸರ್ಕಾರ ತನಿಖೆ ಮಾಡ್ತಾ ಇದೆ. ಇದರ ಭಾಗವಾಗಿ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಅಧಿಕಾರಿಗಳು ಇದೀಗ ಮತ್ತೊಮ್ಮೆ ಪರಿಶೀಲನೆಗೆ ತೆರಳಿದ್ದಾರೆ. ಪರಿಶೀಲನೆ ಮಾಡುವಂಥ ಸಂದರ್ಭದಲ್ಲಿ OTP ಎಲ್ಲವನ್ನ ಪಡೆದುಕೊಂಡಿದ್ದಾರೆ. ಬೆಂಗಳೂರು ಕೋಗಿಲು ಲೇಔಟ್ ಒತ್ತುವರಿ ಪ್ರಕರಣ. ಈ ಪ್ರಕರಣದಲ್ಲಿ ಪೊಲೀಸ್ ಮತ್ತು ಜಿಲ್ಲಾಡಳಿತದಿಂದ ತನಿಖೆ ಚುರುಕಾಗಿದೆ. ಪೊಲೀಸ್ ಮತ್ತು ಜಿಲ್ಲಾಡಳಿತದಿಂದ ಇದೀಗ ತನಿಖೆ ಶುರುವಾಗಿರೋದು. ತನಿಖೆ ಬೆನ್ನಲ್ಲೇ ಲೇಔಟ್ ಬಿಟ್ಟು ಓಡಿ ಹೋಗಿದ್ದಾರೆ ಅಕ್ರಮ ನಿವಾಸಿಗಳು. ನಾನು ಆವಾಗಲೇ ಹೇಳ್ತಾ ಇದ್ದೆ, ಅಕ್ರಮ ನಿವಾಸಿಗಳು ಕೆಲವೊಂದು ಜನ ಇಲ್ಲಿ ಈಗ ಅವರು ಲೇಔಟ್ ಬಿಟ್ಟು ಹೋಗಿದ್ದಾರೆ. ಉತ್ತರ ಪ್ರದೇಶ ಮತ್ತು ಆಂಧ್ರದ ಕೆಲ ಕುಟುಂಬಗಳು ಇಲ್ಲಿ ವಾಸ ಮಾಡ್ತಾ ಇದ್ವಂತೆ. ಉತ್ತರ ಪ್ರದೇಶ ಮತ್ತು ಆಂಧ್ರ ಪ್ರದೇಶದವರು ರಾತ್ರೋರಾತ್ರಿ ಜಾಗವನ್ನು ಖಾಲಿ ಮಾಡಿದ್ದಾರೆ ಅಕ್ರಮ ನಿವಾಸಿಗಳು. ತೆರವು ಕಾರ್ಯಾಚರಣೆ ವೇಳೆ ಇದ್ದವರು ಇದೀಗ ಮಾಯ ಆಗಿದ್ದಾರೆ. ಯಾರ್ಯಾರು ಮನೆಯನ್ನು ಕಳೆದುಕೊಂಡಿದ್ದೀವಿ, ನಾವು 10 ವರ್ಷಗಳಿಂದ ಇಲ್ಲಿದ್ವಿ, 5 ವರ್ಷಗಳಿಂದ ಇದ್ವಿ, ನಾವು ಅವರಿಗೆ 4 ಲಕ್ಷ ರೂಪಾಯಿ ಕೊಟ್ಟುಬಿಟ್ಟಿದ್ದೀವಿ ಅಂತ ಎಲ್ಲ ಚರ್ಚೆಗಳಾಗ್ತಾ ಇತ್ತಲ್ವಾ. ಯಾವಾಗ ತೆರವು ಕಾರ್ಯಾಚರಣೆಯ ಸಂದರ್ಭದಲ್ಲಿ ಈ ಜನ ಇದ್ದರು, ಕೆಲವೊಂದಿಷ್ಟು ಜನ ಅಲ್ಲಿಂದ ಹೋಗ್ಬಿಟ್ಟಿದ್ದಾರೆ. ಈಗ ಇಲ್ಲ ಅವರು, ಯಾಕಂದರೆ ಬೇರೆ ಬೇರೆ ರಾಜ್ಯಗಳಿಂದ ಅಕ್ರಮವಾಗಿ ಬಂದಲ್ಲಿ ನೆಲೆಸಿದ್ರು ಅವರು. ಆ ಜಾಗದಲ್ಲಿ ತ್ಯಾಜ್ಯ ನಿರ್ವಹಣಾ ಘಟಕಕ್ಕೆ ಸೇರಿದಂಥ ಜಾಗ. ಅದಕ್ಕೆ ಯಾರೋ ಒಂದಿಷ್ಟು ಹಣವನ್ನು ಇಸ್ಕೊಂಡು ಇವರನ್ನು ಅಲ್ಲಿ ಇರೋವಂಥ ವ್ಯವಸ್ಥೆ ಮಾಡಿದ್ರು. ಅದ್ರ ಬಗ್ಗೆ ತನಿಖೆ ಆಗ್ತಾ ಇದೆ, ಆ ಮಾತು ಬೇರೆ. ಬಟ್ ಕೆಲವೊಂದಿಷ್ಟು ಜನ ಇಲ್ಲಿ ಇದ್ರಲ್ಲ, ಅವರೆಲ್ಲ ಬಿಟ್ಟು ಹೋಗಿದ್ದಾರೆ. ಇದೀಗ ಪೊಲೀಸರು ಮತ್ತು ಜಿಲ್ಲಾಡಳಿತದವರು ತನಿಖೆಯನ್ನು ಶುರು ಮಾಡಿದ್ದಾರೆ. ಹೀಗಾಗಿ UP ಆಂಧ್ರ ಭಾಗದ ಕೆಲವೊಂದಿಷ್ಟು ಜನ ಖಾಲಿ ಆಗಿ ಹೋಗಿದ್ದಾರೆ. ಕೋಗಿಲು ಲೇಔಟ್ನ ಅಕ್ರಮ ಒತ್ತುದಾರರು ಬಹುತೇಕರು ಜೂಟ್ ಆಗಿದ್ದಾರೆ. ಇಲ್ಲಿಂದ ಕೋಗಿಲು ಲೇಔಟ್ನ ಫಕೀರ್ ಬಡಾವಣೆಯ ಕೆಳಭಾಗದಲ್ಲಿದ್ದ ಹೊರ ರಾಜ್ಯದ ಕುಟುಂಬ ನಮ್ಮಲ್ಲಿ ಎಲ್ಲ ಡಾಕ್ಯುಮೆಂಟ್ ಇದೆ ಅಂತ ಅಂತಿದ್ರು, ಆದರೆ ಈಗ ಹೋಗಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಡಿಸೆಂಬರ್ 20ನೇ ತಾರೀಕಿಗೆ ಇದು ಆದಾಗ ನಾವು ಅಷ್ಟು ವರ್ಷಗಳಿಂದ ಇದ್ವಿ, ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇದೆ ಅಂತೆಲ್ಲ ಹೇಳ್ತಾ ಇದ್ರು. ಇದೀಗ ಕೆಲವೊಂದು ಜನ ಹೋಗಿದಾರಂತೆ. ಹೆಂಗೆ ನಡೀತಿದೆ ತನಿಖೆಯಲ್ಲಿ? ಪ್ರವೀಣ್, ಖಂಡಿತವಾಗೂ ಹೆಬ್ಬಾಳ ಯಲಂಕ ಭಾಗದಲ್ಲಿರುವಂತಹ ಕೋಗಿಲೆ ಲೇಔಟ್ ಸಂಬಂಧಪಟ್ಟಾಗ ಏನು ಸಾಕಷ್ಟು ವಾದ ವಿವಾದಗಳಿಗೆ ಈ ಸುದ್ದಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗೋಕ್ಕೆ ಶುರುವಾಗುತ್ತೆ. ಫಕೀರ್ ಲೇಔಟ್ ಸೇರಿದಂತೆ ವಸೀಂ ಲೇಔಟ್, ಈ ಲೇಔಟ್ ನಿವಾಸಿಗಳೆಲ್ಲರೂ ಕೂಡ ನಾವ್ ಇಲ್ಲೇ ಇದ್ವಿ, ಇಲ್ಲೇ ಉಳ್ಕೊಂಡಿದ್ವಿ ಸಾಕಷ್ಟು ವರ್ಷಗಳಿಂದ, ಹೀಗಾಗಿ ನಮ್ಮ ಮನೆಗಳನ್ನ ಧ್ವಂಸ ಮಾಡ್ಬಿಟ್ರು ಎನ್ನುವಂತ ನಿಟ್ಟಿನಲ್ಲಿ ದೊಡ್ಡ ಮಟ್ಟದ ಒಂದು ಆರೋಪ ಪ್ರತ್ಯಾರೋಪಗಳು ಕೂಡ ಆಗ್ತಾರೆ. ಈ ಸಂಬಂಧಪಟ್ಟಾಗೆ GBI ವಿರುದ್ಧವಾಗಿ ಸಂಬಂಧಪಟ್ಟಾಗಿರುವಂತಹ ಸರ್ಕಾರದ ವಿರುದ್ಧವಾಗಿ ಆಕ್ರೋಶದ ಕಹಳೆ ಕೂಡ ಊದುವಂತ ಕೆಲಸ ಸಾಕಷ್ಟು ಜನರಿಂದ ಆಗತ್ತೆ. ಇದೆಲ್ಲವನ್ನೂ ಕೂಡ ಮನಗಂಡಂತ ಸರ್ಕಾರ ಇದೆಯೋ ಜಾಗೃತಿ ಜೊತೆಗೆ ಅಲ್ಲಿರುವಂತ ನಿವಾಸಿಗಳಿಗೆ ಮನೆಯನ್ನ ಕೊಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಯಾವಾಗ ರಾಜೀವ್ ಗಾಂಧಿ ಒಂದು ಸ್ಕೀಮ್ ಏನಿದೆಯೋ ಆ ಮನೆಗಳ ಕೊಡ್ತೇವೆ ಅನ್ನುವಂತ ನಿಟ್ಟಿನಲ್ಲಿ ಏನು ಯಾವಾಗ ಹೇಳಿಕೆ ಕೊಡ್ತಾರೋ, ಜೊತೆಗೆ 25 ಮನೆಗಳನ್ನ ಕುಟುಂಬಗಳಿಗೆ ಫೈನಲ್ ಎನ್ನುವಂತ ನಿಟ್ಟಿನಲ್ಲಿ ಪಟ್ಟಿ ಕೂಡ ಯಾವಾಗ ಓಡಾಡುತ್ತೋ, ಅದಾದ ಬಳಿಕವೂ ಕೂಡ ದೊಡ್ಡ ಮಟ್ಟದ ಚರ್ಚೆಗೆ ಈಡಾಗುತ್ತೆ. ಇದೀಗ ಹೊಸ ಅಪ್ಡೇಟ್ಗಳು ನೋಡೋದಾದ್ರೆ
ಕೋಗಿಲ್ ಲೇಔಟ್ ಒತ್ತುವರಿ ತೆರವು ಪ್ರಕರಣ ಸಂಬಂಧಪಟ್ಟಗೆ ಅಧಿಕಾರಿಗಳಿಂದ ಚುರುಕುಗೊಂಡಂತಹ ತನಿಖೆ ಕೆಲಸ ಮುಂದುವರೆದ ಭಾಗವಾಗಿ ಆಗ್ತಾ ಇದೆ. ಪೊಲೀಸರು ಜಿಲ್ಲಾಡಳಿತ ತನಿಖೆ ಮಾಡ್ತಾ ಇದೆ. ಯುಪಿ ಆಂಧ್ರ ಭಾಗದ ಜನರು, ಅಲ್ಲಿದ್ದಂತ ಜನರು ಬಹುತೇಕರೆಲ್ಲರೂ ಕೂಡ ಖಾಲಿ ಆಗಿದ್ದಾರೆ. ಇನ್ನು ಉಳಿದಂತ ಕೋಗಿಲ ಲೇಔಟ್ ನಲ್ಲಿ ಅಕ್ರಮ ಒತ್ತುವರಿದಾರರು ಬಹುತೇಕ ಜೂಟಾಗಿರುವಂತ ಕಾರಣದಿಂದಾಗಿ ಇನ್ನು ಅಳಿದುಳಿದ ಮನೆಗಳು ಸಂಬಂಧಪಟ್ಟಾಗೆ ಅಂತಿಮವಾದಂತ ದಾಖಲೆಗಳನ್ನ ಪರಿಶೀಲನೆ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ದಾಖಲೆಗಳೆಲ್ಲವೂ ಕೂಡ ಫೈನಲ್ ಮಾಡ್ಕೊಂಡು, ಜೊತೆಗೆ ಆಧಾರ್ ಕಾರ್ಡ್ ಆಗ್ಬೋದು, ರೇಷನ್ ಕಾರ್ಡ್ ಆಗ್ಬೋದು, ವೋಟರ್ ಐಡಿ ಆಗ್ಬೋದು, OTP ಗಳನ್ನ ತೆಗೆದುಕೊಳ್ಳುವಂತ ಕೆಲಸ ಮಾಡ್ತಾ ಇದ್ದಾರೆ. ಒಂದ್ ವೇಳೆ ಇದು ನಿಖರವಾದಂತ ಆಧಾರ್ ಕಾರ್ಡ್ ಅಥವಾ OTP ಬರ್ತಾ ಇದೆಯೋ ಇಲ್ಲೋ ಎನ್ನುವಂತ ನಿಟ್ಟಿನಲ್ಲಿ OTP ಗಳನ್ನು ಕೂಡ ಪಡೆದುಕೊಳ್ಳುವಂತ ಕೆಲಸ ಮಾಡ್ತಾ ಇದ್ದಾರೆ. ಕೆಲವ್ರಿಗೆ ಈಗಾಗ್ಲೇ ನಾವೇನು ವಿಜುವಲ್ಗಳ ಮೂಲಕವಾಗಿ ಏನ್ ತೋರಿಸ್ತಾ ಇದೀವೋ, ಕೆಲವ್ರಿಗೆ ಈಗಾಗ್ಲೇ ಮೆಸೇಜ್ ಕೂಡ ಬರ್ತಾ ಇದೆ, OTP ಕೂಡ ಬರ್ತಾ ಇದೆ. ಇವರೆಲ್ಲರೂ ಕೂಡ ಎಷ್ಟು ವರ್ಷಗಳಿಂದ ಇಲ್ಲಿ ವಾಸ ಇದ್ದಾರೆ, ಬೆಂಗಳೂರಿನಲ್ಲಿ 5 ವರ್ಷಕ್ಕಿಂತಲೂ ಮೇಲ್ಪಟ್ಟಾಗಿರುವಂತಹ ವಾಸ ಸ್ಥಳದಲ್ಲಿ ಇಲ್ಲಿ ಈ ಜಾಗದಲ್ಲಿ ಇದ್ದಾರಾ, ಜೊತೆಗೆ ಮೂಲತಃ ನಮ್ಮ ಕರ್ನಾಟಕದವರೇನಾ, ಮೂಲತಃ ನಮ್ಮ ಭಾರತದವರೇನಾ ಎನ್ನುವಂತ ನಿಟ್ಟಿನಲ್ಲಿ ಎಲ್ಲಾ ರೀತಿಯಾದಂತಹ ಪರಿಶೀಲನೆ ಮಾಡಿಕೊಂಡು 25-30 ಮನೆಗಳಿಗೆ, ಅಂದ್ರೆ ಈ ನಿರಾಶ್ರಿತರಿಗೆ ಫೈನಲ್ ಒಂದು ಪಟ್ಟಿ ಏನ್ ಮಾಡಿದಾರೋ ಅದ್ರ ಜೊತೆಗೂ ಕೂಡ ಇನ್ನೂ ಹೆಚ್ಚುವರಿ ಜನರು ಇರಬಹುದಾ ಎನ್ನುವಂತ ನಿಟ್ಟಿನಲ್ಲಿ ಸದ್ಯಕ್ಕೆ ಈ 3-4 ಆಡಳಿತ ಏನು ಸರ್ಕಾರದ ಮಟ್ಟದಲ್ಲಿರುವಂತಹ ಇಲಾಖೆಗಳು ತನಿಖೆ ಮಾಡೋ ಚುರುಕು ಎನ್ನುವಂಥದ್ದು ಏನಾಗ್ತಾ ಇದೆ, ಜೊತೆಗೆ OTP ಪಡೆದುಕೊಳ್ಳುವಂತ ಕೆಲಸ ಏನಾಗ್ತಾ ಇದೆ, ಅದು ಮುಂದುವರೆದ ಭಾಗವಾಗಿ ಆಗ್ತಾ ಇದೆ. ಪ್ರವೀಣ್. ಓಕೆ ಮಂಜುನಾಥ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.